ಹಾಯ್ ಗೈಸ್, ವೆಲ್ಕಮ್ ಟು ಬ್ಯಾಕ್ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಎಡಿಟಿಂಗ್ ಯಾವ ತರ ಮಾಡೋದಂತ ನೋಡೋಣ. ಪ್ರಾಜೆಕ್ಟ್ ಈ ತರ ಇರುತ್ತೆ. ಸೊ ಇಂಪೋರ್ಟ್ ಮಾಡ್ಕೊಂಡ ತಕ್ಷಣ ಈ ತರ ಕಾಣಿಸುತ್ತೆ. ಸೊ ಫೋಟೋ ಯಾವ ತರ ಅಪ್ಲೈ ಮಾಡ್ಕೊಳ್ಳೋದಂತ ನೋಡೋಣ. ಸೊ ಮೊದಲು ರಿಲೀಕ್ಸ್ ಹಾಕೋಕ್ಕಿಂತ ಮೊದಲು ಶೇಕ್ ಯಾವ ತರ ಇಫೆಕ್ಟ್ ಹಾಕೋದು ಅಂತ ನೋಡೋಣ. ಸೊ ಫೋಟೋ ಯಾವ ತರ ಚೇಂಜ್ ಮಾಡೋದು ಅಂತ ನೋಡೋಣ. ಗ್ರೂಪ್ 2 ಮೇಲೆ ಕ್ಲಿಕ್ ಮಾಡಿ, ಕಲರ್ ಅಂಡ್ ಫೀಡ್ ಮೇಲೆ ಕ್ಲಿಕ್ ಮಾಡಿ. ಈ ತರ ರೌಂಡ್ ಸರ್ಕಲ್ ಇರುತ್ತೆ. ಸೊ ಇದನ್ನ ಬಿಟ್ಟು ಚೌಕ್ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ಫೋಟೋ ನಿಮಗೆ ಬರಾಬರಿ ಕಾಣಿಸುತ್ತೆ. ಸೊ ಕಾಣಿಸುತ್ತಲ್ವಾ? ಸೊ ಇವಾಗ ಫೋಟೋ ಯಾವ ತರ ಅಪ್ಲೈ ಮಾಡೋದು ಅಂತ ನೋಡೋಣ. ಅದೇ ಗ್ರೂಪ್ 2 ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಅನ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋ ಚೇಂಜ್ ಮಾಡೋಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಸೊ ಗ್ರೂಪ್ನಾಗ ಇದ್ರೆ ಚೇಂಜ್ ಮಾಡಕ್ಕೆ ಬರಲ್ಲ. ಸೊ ನನ್ನ ಫೋಟೋನೇ ಬರುತ್ತೆ. ಸರಿನಾ? ಇವಾಗ ಫೋಟೋ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫೀಡ್ ಮೇಲೆ ಕ್ಲಿಕ್ ಮಾಡಿ, ಈ ಪಿಕ್ಸಾರ್ಟ್ ಅನ್ನೋ ಮೇಲೆ ಕ್ಲಿಕ್ ಮಾಡಿ ನಂಬರ್ ಮೇಲೆ. ಸೊ ಅವಾಗ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಒಳಗಿರೋ ನಿಮ್ಮ ಫೋಟೋ ಇಷ್ಟ ಆಗಿರೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲವೂ ಅದೇ ಥರ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಬೇಗ ಮಾಡ್ಕೊತಾ ಇದ್ದೀನಿ. ತುಂಬ ಈಜಿ ಇದೆ, ಕಷ್ಟ ಏನೂ ಇಲ್ಲ. ಚೂರು ಕಷ್ಟ ಇದೆ, ಅಷ್ಟೊಂದು ಕಷ್ಟ ಇಲ್ಲ, ಚೂರು. ಸೊ ಫೋಟೋ ಸೆಲೆಕ್ಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸೊ ಲಾಸ್ಟ್ನೇ ಫೋಟೋ ಈ ಥರ ಬ್ಲ್ಯಾಕ್ ಅದು ಬರುತ್ತೆ. ಸೊ ನಿಮ್ಮಲ್ಲಿ ಬಂದರೆ ಅದು ಯಾವ ಥರ ಮಾಡ್ಬೇಕಂತ ಸೊಲ್ಯೂಷನ್ ಹೇಳ್ತೀನಿ. ಸೊ ಬರಲಿಲ್ಲ ಅಂದ್ರೆ ಬೆಟರು. ಸೊ ಬಂದರೆ ಯಾವ ಥರ ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಮೇಲೆ ಬೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾರ್ಮಲ್ ಇರ್ತದೆ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋ ಇದಾಗುತ್ತೆ. ಸೊ ನಿಮ್ಮ ಫೋಟೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಈ ಐಕನ್ ಮೇಲೆ. ಸೊ ಇಲ್ಲಿ ಈ ಥರ ಮೇಲೆ ತೆಳಗೆ ನೀವು ಮಾಡ್ಕೋಬೋದು. ಈ ಥರ ಪ್ಲಸ್ ಕಾಣಬೇಕು. ಇಲ್ಲಿ ಕಾಣಿಸುತ್ತಲ್ವಾ ರೆಡ್ ಮಾರ್ಕು ಪ್ಲಸ್ ಥರ ಇದೆ ಅಲ್ವಾ, ಆ ಥರ ಕಂಡ್ರೆ ಫೋಟೋ ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ. ಏನು ಅರ್ಥ ಆಯ್ತಲ್ವಾ? ಸೊ ಇವಾಗ ರಿಲಿಕ್ಸ್ ಯಾವ ಥರ ಹಾಕೋ ಅಂತ ನಾನು ಡೈಲಾಗ್ ರಿಲಿಕ್ಸ್. ಗ್ರೂಪ್ 1 ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫೀಡ್ ಮೇಲೆ ಕ್ಲಿಕ್ ಮಾಡಿ, ಈ ರೌಂಡ್ ಸರ್ಕಲ್ ಬಿಟ್ಟು ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ಕಾಣಿಸುತ್ತೆ. ಸೊ ನೀವು ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ, ಏನಾದ್ರು ಸ್ವಲ್ಪ ಆ್ಯಡ್ ಮಾಡ್ಬೇಕಂದ್ರೆ ಅದೇ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ಸೊ ಎಲ್ಲವೂ ಎಡಿಟಿಂಗ್ ಮಾಡ್ಕೋಬೇಕು ಬರುತ್ತೆ. ಸೊ ಅದೇ ಗ್ರೂಪ್ ಮೇಲೆ ಇದ್ದರೆ ನಿಮ್ಗೆ ಎಡಿಟಿಂಗ್ ಮಾಡ್ಕೋಕೆ ಬರೋದಿಲ್ಲ. ಸರಿನಾ? ಸೊ ಇವಾಗ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಹೋಗಿ ನೀವು ಏನು ಬೇಕಾದ್ರೂ ಟೈಪ್ ಮಾಡ್ಕೋಬೋದು ನಿಮ್ಗೆ ಬೇಕಾದರೆ. ಸರಿನಾ? ಸೊ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮೊದಲು ಪ್ರಿವ್ಯೂ ವಿಡಿಯೋ ಹೇಗಿದೆ ಅಂತ ನೋಡ್ಕೊಂಡ್ಬನ್ನಿ ಗೈಸ್. ಮಗ ಹೂವಿನ ತರ ಇರಬೇಡ, ಬಡದಾಕಿ ಬಿಡ್ತಾರೆ. ಮುಳ್ಳಿನ ತರ ಇರು, ಮುಟ್ಟಕ್ಕೂ ಭಯ ಬೀಳ್ಬೇಕು.